ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಜೆಪಿ ನಗರದ ಉದ್ಯಮಿ ಗೀತಾ ಯಶಸ್ವಿಯಾಗಿ ಸದುಪಯೋಗಪಡಿಸಿಕೊಂಡಿದ್ದಾರೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಡಿ 1 ಕೋಟಿ ಸಾಲ ಪಡೆದ ಗೀತಾ ನಿರ್ಮಾಣ ಕಾಮಗಾರಿ ವಲಯದಲ್ಲಿ ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ಗೀತಾ, ಕೇಂದ್ರ ಸರ್ಕಾರದ ಯೋಜನೆ ನೆರವಿನಿಂದಾಗಿ ಸಣ್ಣ ಪ್ರಮಾಣದಲ್ಲಿದ್ದ ಉದ್ಯಮ ದೊಡ್ಡ ಉದ್ಯಮವಾಗಿ ಹೊರಹೊಮ್ಮಿದ್ದು ಸುಮಾರು 50 ಮಂದಿಗೆ ಕೆಲಸ ನೀಡುವಂತಾಗಿದೆ ಎಂದು ಕೇಂದ್ರ ಸರ್ಕಾರದ ನೆರವಿಗೆ ಧನ್ಯವಾದ ತಿಳಿಸಿದರು. ನಮ್ಮ ಮನೆಯವರು ಕೈ ಜೋಡಿಸಿದ್ರು. ಆವಾಗ ಪ್ರಧಾನ ನರೇಂದ್ರ ಮೋದಿಜಿ ಅವರು ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ ಕೊಡ್ತಾರೆ ಅಂತ ಗೊತ್ತಾಯಿತು. 1 ಕೋಟಿ ಹಣ ಸಹಾಯ ಮಾಡ್ತಾರೆ ಅಂತ ಗೊತ್ತಾಯಿತು. ನಾವು 65 ಲಕ್ಷ ಅದರಿಂದ ತಗೊಂಡಿದ್ವಿ. ಒಳ್ಳೆ ಅದರಿಂದ ಇಂಪ್ರೂವ್ಮೆಂಟ್ ಆಗಿದೆ. ಗೀತಾ ಪತಿ ಮುರುಗನ್, ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಲ್ಲಿ ಸಾಲ ಪಡೆದು ಆಧುನಿಕ ಯಂತ್ರಗಳನ್ನು ಖರೀದಿಸಲಾಗಿದೆ. ರಸ್ತೆ, ಮನೆ ನಿರ್ಮಾಣದ ಕಾಮಗಾರಿಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಈ ಸರ್ಕಾರ ಮಾಡಿಕೊಟ್ಟಿದೆ. ಅದರಿಂದ ನಾವು 2 ಮಿಷನರಿ ತಗೊಂಡಿದ್ದೀವಿ. ತುಂಬ ಕಡೆ ವರ್ಕ್ ಮಾಡಿಸ್ತಾ ಇದ್ದೀವಿ. ನಮ್ಮ ಸಾಗರ ತಾಲೂಕಲ್ಲೂ ಹಾಗೂ ಬೇರೆ ಬೇರೆ ತಾಲೂಕುಗಳಿಗೂ ಆ ಮಿಷನ್ ತಗೊಂಡೋಗಿ ಕೆಲಸ ಮಾಡ್ತಿದ್ದೀವಿ. ಅದರಿಂದ ತುಂಬ ಜನರಿಗೆ ಅನುಕೂಲ ಆಗ್ತಿದೆ. ನಮಗೂ ಕೂಡ ಅದರಿಂದ ಅನುಕೂಲ ಆಗಿದೆ. ಸ್ಥಳೀಯ ಸುರೇಂದ್ರ ನಾಯ್ಕ, ಗೀತಾ ಇತರೆ ನುರಿತ ಕೆಲಸಗಾರರೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಹಲವರಿಗೆ ಉದ್ಯೋಗ ನೀಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು. ಬೇರೆ ಸ್ಟೇಟ್ನವರೆಲ್ಲ ಬಿಹಾರ, ಒರಿಸ್ಸಾದಿಂದ ಅವರೆಲ್ಲ ಬರ್ತಾರೆ. ನಮಗೂ ಕೆಲಸ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಜನ, ಒಳ್ಳೆ ವ್ಯಕ್ತಿಗಳು. ಅಂಥವರಿಗೆಲ್ಲ ಈ ಥರ ಸಹಕಾರ ಸಿಕ್ಕರೆ ಇನ್ನೂ ಜಾಸ್ತಿ ಕೆಲಸ ಮಾಡ್ತಾರೆ ಅವರು. ಮತ್ತೋರ್ವ ಸ್ಥಳೀಯ ಟಿ.ಡಿ. ಮೇಘರಾಜ್, ಯಶಸ್ವಿ ಯೋಜನೆಗಳನ್ನು ನೀಡುತ್ತಿರುವ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಶ್ರೀಸಾಮಾನ್ಯರಿಗೆ ಉದ್ಯೋಗವನ್ನು ಕೊಟ್ಟು ಅವರು ಕೂಡ ಲಾಭವನ್ನು ಗಳಿಸಿ ಬ್ಯಾಂಕಿಗೆ ಮರುಪಾವತಿಯನ್ನು, ರೀಪೇಮೆಂಟನ್ನು ಮಾಡ್ತಾ ಇರೋದು ಬ್ಯಾಂಕ್ನ ವ್ಯವಸ್ಥಾಪಕರಿಗೂ ಬ್ಯಾಂಕಿನ ವ್ಯವಸ್ಥೆಗೂ ಕೂಡ ಅತ್ಯಂತ ಹೆಮ್ಮೆ ಎನಿಸಿದೆ. ಸಾಗರ ಶಾಖೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನಿರ್ವಾಹಕ ಪ್ರಕಾಶ್ ಪುರಾಣಿಕ್, ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಡಿ ಗೀತಾ 1 ಕೋಟಿ ರೂಪಾಯಿ ಸಾಲ ಪಡೆದಿದ್ದು ವ್ಯವಸ್ಥಿತವಾಗಿ ಮರುಪಾವತಿ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಯನ್ನು ವ್ಯವಸ್ಥಿತವಾಗಿ ಬಳಸಿಕೊಂಡು ಮಾದರಿಯಾಗಿದ್ದಾರೆ ಎಂದರು. ಚೆನ್ನಾಗಿ ಕಟ್ಟಿ ತೀರಿಸಿದ್ದಾರೆ. ಇದೇ ರೀತಿ ಈ ಸ್ಕೀಮು ತುಂಬ ಮಹಿಳೆಯರಿಗೆ ಮತ್ತು ಹೊಸ ಎಂಟರ್ಪ್ರಿನರ್ಸಿಗೆ ಹೆಲ್ಪ್ ಆಗಿದೆ. ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಿಗೆ ಬ್ಯಾಂಕು ಸಾಲ ಸೌಲಭ್ಯಗಳನ್ನು ನೀಡ್ತಾ ಇದೆ.